ರತ್ನಾಕರನಿಂದ ವಾಲ್ಮೀಕಿಯವರೆಗೆ ಒಳಗಿನ ಬೆಳಕಿನ ಪಯಣ. ಒಮ್ಮೆ ಕಾಡಿನೊಳಗೆ ಬೇಟೆಯಾಡುತ್ತಿದ್ದ ಒಬ್ಬ ಮನುಷ್ಯನಿದ್ದ. ಅವನಿಗೆ ಜೀವನವೆಂದರೆ ಹೋರಾಟ, ಬದುಕೆಂದರೆ ಅಪರಾಧ. ಅವನ ಹೆಸರೇ ರತ್ನಾಕರ. ಆದರೆ ಒಂದು ದಿನ ಒಂದು ಮಾತು ಅವನ ಬದುಕನ್ನೇ ಬದಲಿಸಿತು. ನಿನ್ನ ಪಾಪದ ಹೊಣೆ ಯಾರೂ ಹೊರುವುದಿಲ್ಲ. ನಾರದನ ಈ ಪ್ರಶ್ನೆ ಅವನ ಮನಸ್ಸಿಗೆ ಸಿಡಿಲಾಯಿತು. ಅವನು ನಿಂತ. ಮೌನವಾದ. ಆ ಮೌನವೇ ಅವನ ಪುನರ್ಜನ್ಮದ ಆರಂಭವಾಯಿತು. ವರ್ಷಗಳ ತಪಸ್ಸಿನಲ್ಲಿ ಅವನು ಕತ್ತಲಿನಿಂದ ಬೆಳಕಿನತ್ತ ನಡೆದನು. ಅವನ ಸುತ್ತ ವಾಲ್ಮೀಕ ಹುತ್ತ ಬೆಳೆಯಿತು. ಅದರೊಳಗಿಂದ ಹೊರಬಂದ ಅವನು ಮಹರ್ಷಿ ವಾಲ್ಮೀಕಿಯಾದ. ಅವರು ಕಾವ್ಯ ಬರೆದರು, ಆದರೆ ಅದು ಕೇವಲ ಪದಗಳ ಸರಮಾಲೆಯಲ್ಲ, ಅದು ಮಾನವ ಹೃದಯದ ಪರಿವರ್ತನೆಯ ಸತ್ಯಕಥೆ. ರಾಮಾಯಣ ದೇವರ ಕಥೆಯಲ್ಲ, ಅದು ನಿನ್ನೊಳಗಿನ ರತ್ನಾಕರ ವಾಲ್ಮೀಕಿಯಾಗಿ ಬದಲಾದ ಕಥೆ. ಪ್ರತಿ ತಪ್ಪು ದಾರಿಯೂ ಬೆಳಕಿನ ದಾರಿಗೆ ತಿರುಗಬಹುದು. ಹೃದಯ ಸತ್ಯವಾದರೆ, ನಂಬಿಕೆ ದಿಟ್ಟವಾದರೆ, ನಿನ್ನೊಳಗಿನ ಕವಿ, ನಿನ್ನೊಳಗಿನ ಸತ್ಯ ಜಾಗೃತವಾಗುತ್ತದೆ.